ನಮಸ್ಕಾರಗಳು. ನಾನು ರಾಮನಾಯ್ಕ ಎಂ, ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಕಂಚಿಕೇರಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. 2025ನೇ ಸಾಲಿನ ದ್ವಿತೀಯ ವಾರ್ಷಿಕ ಪರೀಕ್ಷೆ ಭಾಗ 1ರಲ್ಲಿ ಒಟ್ಟಾರೆ ನಮ್ಮ ಕಾಲೇಜಿಂದ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 61. ಸೊ ಅದರಲ್ಲಿ ಪಾಸಾದಂಥವರು 55 ಜನ ಉತ್ತೀರ್ಣರಾಗಿದ್ದಾರೆ. ಇದರ ಪೈಕಿ ಕಲಾ ವಿಭಾಗದಲ್ಲಿ 41 ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಅದರಲ್ಲಿ 36 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳು 20, ಉತ್ತೀರ್ಣರಾದಂಥವರು 19 ವಿದ್ಯಾರ್ಥಿಗಳು. ಒಟ್ಟಾರೆ ಕಾಲೇಜಿನ ಶೇಕಡಾವಾರು ಫಲಿತಾಂಶ ನಾವು ನೋಡಿದರೆ 90% ಒಂದು ಫಲಿತಾಂಶ ನಮ್ಮ ಕಾಲೇಜಿಗೆ ಈ ವರ್ಷ ಬಂದಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತಕ್ಕಂಥದ್ದು. ಯಾಕಂದರೆ ನಾವು ಕಳೆದ ನಮ್ಮ ಕಾಲೇಜಿನ ಒಂದು ಇತಿಹಾಸವನ್ನು ನಾವು ನೋಡಿದಾಗ ಅಪ್ ಟು 97-98ರಿಂದ 2025ರವರೆಗೆ ಪ್ರತಿ ವರ್ಷ 98, 99, ಆಮೇಲೆ ಕೆಲವಾರು ವರ್ಷಗಳು 100% ರಿಸಲ್ಟ್ ಬಂದಿರುವುದು ಸಹ ನಮ್ಮ ಕಾಲೇಜಿನ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತಕ್ಕಂಥದ್ದು. ಸೊ ಅದರಲ್ಲಿ ನಾವು ನೋಡೋದಾದರೆ ಕಲಾ ವಿಭಾಗದಲ್ಲಿ ಐಶ್ವರ್ಯ ಎ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿನಿ, ಅಪ್ಪಟ್ಟು ಹಳ್ಳಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿ, 87% ಅಂದರೆ 523 ಅಂಕಗಳನ್ನು ಪಡೆದುಕೊಂಡು ಒಂದು ನಮ್ಮ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ನಮ್ಮ ಕಾಲೇಜಿಗೆ. ಅದೇ ರೀತಿ ವಾಣಿಜ್ಯ ವಿಭಾಗಕ್ಕೆ ನಾವು ಬಂದ್ವಿ ಅಂತಂತಂದರೆ ಅನುಷಾ ಅಂತಕ್ಕಂತಹ ವಿದ್ಯಾರ್ಥಿನಿ, ಕೋಡಿ ಕ್ಯಾಂಪ್ ಈ ವಿದ್ಯಾರ್ಥಿನಿಯ ಒಂದು ಆಮೇಲೆ 564 ಅಂಕಗಳನ್ನು ಪಡೆದುಕೊಂಡು 94% ಆಗಿರ್ತದೆ. ಅದೇ ರೀತಿ ಇತಿಹಾಸ ವಿಷಯಕ್ಕೆ ನಾವು ಬಂದ್ವಿ ಅಂತಂದರೆ ವಿಷಯವಾರು ನೋಡಿದಾಗ ಇತಿಹಾಸ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿರ್ತಕ್ಕಂತಹ ಹಳ್ಳಿಕೇರಿಯ ವಿದ್ಯಾರ್ಥಿನಿ ಐಶ್ವರ್ಯ ಟಿ ಅಂತಕ್ಕಂತಹ ವಿದ್ಯಾರ್ಥಿನಿ. ಸೊ ಆಕೆಗೂ ಸಹ ಈ ಸಂದರ್ಭದಲ್ಲಿ ನಾವು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಇನ್ನು ವಾಣಿಜ್ಯ ವಿಭಾಗಕ್ಕೆ ನಾವು ಬಂದ್ವಿ ಅಂತಂತಂದರೆ ವಾಣಿಜ್ಯ ವಿಭಾಗದ ವ್ಯವಹಾರ ಅಧ್ಯಯನ ವಿಷಯದಲ್ಲಿ 100ಕ್ಕೆ 100ರಷ್ಟು ಒಂದು ಫಲಿತಾಂಶ ಬಂದಿದೆ. ಅಂದರೆ 20 ವಿದ್ಯಾರ್ಥಿಗಳು ಹಾಜರಾಗಿದ್ದರು, 20 ವಿದ್ಯಾರ್ಥಿಗಳು ಸಹ ಏನಪ್ಪ ಅಂತಂದರೆ ತೇರ್ಗಡೆ ಆಗಿದ್ದಾರೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ನಾವು ನೋಡೋದಾದರೆ ಫಲಿತಾಂಶದ ಪೈಕಿ ಡಿಸ್ಟಿಂಕ್ಷನ್ನಲ್ಲಿ 8 ವಿದ್ಯಾರ್ಥಿಗಳು, ಆಮೇಲೆ ಫಸ್ಟ್ ಕ್ಲಾಸ್ನಲ್ಲಿ ಅಂದರೆ ಪ್ರಥಮ ದರ್ಜೆಯಲ್ಲಿ 32 ವಿದ್ಯಾರ್ಥಿಗಳು, ಆಮೇಲೆ ದ್ವಿತೀಯ ದರ್ಜೆಯಲ್ಲಿ 11 ವಿದ್ಯಾರ್ಥಿಗಳು, ಇನ್ನುಳಿದಂತಹ ಸಾಮಾನ್ಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು ಒಟ್ಟಾರೆ ನಮ್ಮ ಕಾಲೇಜಿನ ಫಲಿತಾಂಶ 90ರಷ್ಟು ಆಗಿದೆ. ಇದು ತಾಲೂಕಿಗೂ ಸಹ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ. ಕೆಲವಾರು ಪತ್ರಿಕೆಗಳಲ್ಲಿ ನಮ್ಮ ಕಾಲೇಜಿನ ಪರ್ಸೆಂಟೇಜು 64% ಅಂಥೇಳಿ ಪ್ರಕಟವಾಗಿತ್ತು. ನಾವು ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ದೀವಿ. ನಾವು 64 ಅಲ್ಲ, ನಮ್ಮ ಕಾಲೇಜ್ ಫಲಿತಾಂಶ ಬಂದಿರತಕ್ಕಂಥದ್ದು 90% ಅಂಥೇಳಿ. ಬೇರೆ ಬೇರೆ ಕಾಲೇಜಿನವರು ನಾವು ತಾಲೂಕಿಗೆ ಹೈಯೆಸ್ಟ್ ಅಂಥೇಳಿ ಎಲ್ಲ ಹಾಕ್ಸ್ಕೊಂಡಿದ್ರು. ಅವರು ಅದು ತಪ್ಪು ಅಂಥೇಳಿ ಅವ್ರ ಗಮನಕ್ಕೆ ಸಹ ನಾವು ತಂದಿದ್ದೀವಿ. ಸೊ ಈ ಒಂದು ಸಾಧನೆಗೆ ನಮ್ಮ ವಿದ್ಯಾರ್ಥಿ ಪೋಷಕರಂತೂ ಸಾಕಷ್ಟು ನಮಗೆ ಸಹಕಾರ ನೀಡಿದರು. ನಾವು ಪರೀಕ್ಷೆ ಇನ್ನೇನು ಒಂದು 2 ತಿಂಗಳ ಮುಂಚೆನೇ ನಾವು ಪ್ರತಿ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಭೇಟಿ ನೀಡಿದ್ವಿ. ಈ ಫಲಿತಾಂಶ ಬರೋಕ್ಕೆ ಕಾರಣ ಅಂತಂತಂದರೆ ಪೋಷಕರು ಸಹ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ವಿದ್ಯಾರ್ಥಿಗಳ ಹತ್ರ ಇರ್ತಕ್ಕಂಥ ಮೊಬೈಲ್ಗಳನ್ನು ಸಹ, ಅದರಲ್ಲಿ ವಿಶೇಷವಾಗಿ ನಮ್ಮ ಶಿವಣ್ಣ ಅಂತಕ್ಕಂಥ ಅರ್ಥಶಾಸ್ತ್ರ ಉಪನ್ಯಾಸಕರು, ಅವರಂತೂ ಭಾಳಷ್ಟು ಮೊಬೈಲ್ಗಳನ್ನು ವಿದ್ಯಾರ್ಥಿಗಳಿಂದ ಪಡ್ಕೊಂಡು ನಾವು ಕಾಲೇಜ್ ಲಾಕರ್ನಲ್ಲಿ ಹಾಕಿಟ್ಟಿರ್ತಕ್ಕಂಥದ್ದು ಸಹ ಈ ಒಂದು ರಿಸಲ್ಟ್ಗೆ ಅಥವಾ ಫಲಿತಾಂಶ ಬರಲಿಕ್ಕೆ ಕಾರಣ. ಯಾಕಂದರೆ ನಮಗೆಲ್ಲ ಈಗ ಗೊತ್ತಿರುವ ಹಾಗೆ ಸೊ ಇಂದು ವಿದ್ಯಾರ್ಥಿಗಳು ಭಾಳಷ್ಟು ಒಂದು ಮೊಬೈಲಿಗೆ ಅಡಿಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಅಂತೂ ನಾವು ಬೇರೆ ಕಾಲೇಜ್ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟ ಇಲ್ಲ. ನಮ್ಮ ಕಾಲೇಜಿನಲ್ಲಿ ಏನು ಸಿಸ್ಟಮ್ ಇದೆ, ಏನು ಪದ್ಧತಿ ಇದೆ, ಪ್ರತಿ ವರ್ಷ ನಾವೇನು ಫಾಲೋಅಪ್ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು. ಸೊ ನೀವು ನಂಬ್ತಿರೋ ಇಲ್ಲ, ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ಮನೆಗೆ ಈ ಎಕ್ಸಾಮ್ ಮುಗಿಯೋದ್ರೊಳಗೆ
ಒಂದು 4ರಿಂದ 5 ಸಲ ಭೇಟಿ ಕೊಟ್ಟಿದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಮನೆಗೆ ಹೋಗಿ, ಇಂಥ ಬಿಸಿಲು ಟೆಂಪ್ರೇಚರ್ ಇದ್ರೂ ಸಹ ನಮ್ಮ ಉಪನ್ಯಾಸಕರು ಆಮೇಲೆ ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರು ಸಹ ಏನಪ್ಪ ಅಂತಂದರೆ ಭಾಳಷ್ಟು ಸಹಕರಿಸಿದ್ದಾರೆ. ಜೊತೆಗೆ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕೊಟ್ರೇಶ್ ಬಿದ್ರಿ ಸರ್ ಅವರು ಸಹ ಏನಪ್ಪ ಅಂತಂತಂದರೆ ಈ ಒಂದು ಸಾಧನೆಗೆ ಅವರ ಪಾತ್ರ ಸಹ ಭಾಳಷ್ಟು ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಪ್ರತಿಭೆಗಳಿಗೆ ಈ ಒಂದು ನಮ್ಮ ಕಾಲೇಜ್ ಉತ್ತಮವಾದಂತಹ ಒಂದು ವೇದಿಕೆ, ಉತ್ತಮವಾದಂತಹ ಒಂದು ಶಿಕ್ಷಣ ಕೇಂದ್ರ. ಯಾಕಂದರೆ ನಾವು ಕಳೆದ ನಮ್ಮ ಕಾಲೇಜಿನ ಇತಿಹಾಸ ನಾವು ನೋಡಿದಾಗ ಯಾವ ವರ್ಷವೂ ಸಹ ಏನಪ್ಪ ಅಂತಂದರೆ ಕಡಿಮೆ ಫಲಿತಾಂಶ ಬಂದಿರೋದು ನಾವು ನೋಡಿಲ್ಲ. ಹಾಗಾಗಿ ನಾವು ಕಳೆದ ಜಿಲ್ಲೆಗೆ ಸಹ ಪ್ರಥಮ ಸ್ಥಾನದಲ್ಲಿದ್ದೀವಿ. ನಾವು ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಫಲಿತಾಂಶಕ್ಕೆ ನಾವು ಬಂದ್ವಿ ಅಂತಂತಂದರೆ, ಸೊ ಈ ವರ್ಷವೂ ಸಹ ನಾವು ವಿಜಯನಗರ ಜಿಲ್ಲೆಗೆ ಈ ಗೌರ್ಮೆಂಟ್ ಕಾಲೇಜ್ ಪೈಕಿ ಏನಪ್ಪ ಅಂತಂದರೆ ಈ ವರ್ಷವೂ ಸಹ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅನ್ನೋದಕ್ಕೆ ನಾವೆಲ್ಲ ಒಂದು ಹೆಮ್ಮೆ ಪಡ್ತಕ್ಕಂತಹ ವಿಷಯ. ನನ್ನ ಹೆಸರು ಶಿವಣ್ಣ ಅಂತ ಹೇಳ್ಬಿಟ್ಟು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಕಂಚಿಕೆರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಕೂಡ ಇಲ್ಲಿ 100% ರಿಸಲ್ಟ್ ಬರುತ್ತೆ. ಎಂದಿನಂತೆ ಈ ವರ್ಷ ಒಂದು ಸ್ವಲ್ಪ ರಿಸಲ್ಟು 10% ರಿಸಲ್ಟ್ ಡೌನ್ ಆಗಿರುವಂಥದ್ದು. ಇಲ್ಲಿ ಬರುವಂಥ ಮಕ್ಕಳಿಗೆ ನಮ್ಮ ಪ್ರಾಂಶುಪಾಲರಾಗಿರಲಿ ಅಥವಾ ಇಲ್ಲಿನ ಗ್ರಾಮದ ಪ್ರಮುಖ ಮುಖಂಡರಾಗಿದ್ದ ಕೊಟ್ರೇಶ್ ಬಿದ್ರಿ ಸರ್ ಆಗಿರ್ಬೋದು, ಛಾಯಾ ಮೇಡಮ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಎಲ್ಲ ರೀತಿಯಾಗಿ ಸಹಕಾರವನ್ನು ಕೊಡ್ತಿದ್ದಾರೆ ಕಾಲೇಜಲ್ಲಿ. ಪ್ರತಿ ಮನೆಗೆ ಏನು ಮಾಡ್ತೀವಿ, ವಿದ್ಯಾರ್ಥಿಗಳ ಮನೆಗಳು ಏನು ಮಾಡ್ತೀವಿ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಆದ ನಂತರ ಮನೆಗೆ ಭೇಟಿ ಕೊಡ್ತಾ ಹೋಗ್ತೀವಿ. ಎಲ್ಲ ಇಲ್ಲಿರುವಂಥ ಮಾಗನಹಳ್ಳಿ ಆಗಿರ್ಬೋದು, ಕಾಣ್ಲಿಕೆರೆ ಆಗಿರ್ಬೋದು, ಕ್ಯಾರಕೆಟ್ ಆಗಿರ್ಬೋದು, ಮತ್ತು ಕಂಚಿಕೆರೆಗೆ ಇಲ್ಲೆಲ್ಲ ಮನೆಗೆ ಭೇಟಿ ಕೊಟ್ಬಿಟ್ಟು ವಿದ್ಯಾರ್ಥಿಗಳು ಓದ್ತಾರೆ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇರ್ತೀವಿ. ಜೊತೆಗೆ ಏನಾದರೂ ಅವ್ರು ಮೊಬೈಲ್ ಏನಾದ್ರು ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಆ ಪೇರೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು ಅಂತಂದರೆ ಮನೆಗೆ ಹೋಗ್ಬಿಟ್ಟು ಆ ಮೊಬೈಲ್ಗಳನ್ನ ಇಸ್ಕೊಂಡ್ಬಿಟ್ಟು ನಾವು ಲಾಕಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಎಕ್ಸಾಮ್ ಮುಗಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ರಿಟರ್ನ್ ವಾಪಸ್ ಮಾಡ್ತಾ ಹೋಗ್ತೀವಿ. ಮತ್ತು ಈ ರೀತಿಯಾಗಿ ನಾವು ಪ್ರತಿ ವರ್ಷವೇ ಕೆಲಸ ಮಾಡ್ತಾ ಹೋಗ್ತೀವಿ. ಮೊಬೈಲ್ಗಳನ್ನು ಇದು ಮಾಡೋದು. ಮತ್ತು ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದರೆ ಆಗಿ ನಡೆದಿರುವಂಥ ಟೆಸ್ಟ್ಗಳನ್ನು ಇರ್ತಾವಲ್ಲ, ಇಮಿಡಿಯೇಟಾಗಿ ಏನಾಗುತ್ತೆ ವಿದ್ಯಾರ್ಥಿಗಳಿಗೆ ಲೆಕ್ಚರರ್ಸು ಆಗಿರುವಂಥದ್ದು ವ್ಯಾಲ್ಯೂಷನ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಕೊಡ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಮಕ್ಕಳ ಅವರ ಫಲಿತಾಂಶ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇದೊಂದು ಬೆಸ್ಟ್. 90%ಗಿಂತ ಹೆಚ್ಚಿಗೆ ತೆಗೆದಿರುವಂಥ ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಯಾರಾದರೂ 90%ಗಿಂತ ಏನೋ ಹೆಚ್ಚಿಗೆ ತೆಗೆದಿದ್ರು ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಬಂದ ಅಡ್ಮಿಷನ್ ಪ್ರವೇಶ ಪಡಿತಿದ್ದಾರೆ ಅಂತಂದರೆ ಅಂಥವರಿಗೆ ಉಚಿತವಾಗಿ ಅಡ್ಮಿಷನ್ ಮಾಡಿಸ್ಕೊಳ್ತೀವಿ. ಯಾವುದೇ ರೀತಿಯಾಗಿ ಇಲ್ಲಿ ಫೀಸನ್ನು ಕಟ್ಸ್ಕೊಳ್ಳೋಕೆ ಹೋಗೋದಿಲ್ಲ. ಅಂತ ಯಾರು 90ಕ್ಕಿಂತ ಅಧಿಕ SLCಯಲ್ಲಿ 90ಕ್ಕಿಂತ ಅಧಿಕ ಅಂಕವನ್ನು ಪಡೆದಿದ್ರೆ ಅವ್ರಿಗೆ ಇಲ್ಲಿ ಉಚಿತ ಪ್ರವೇಶ ಇರುತ್ತೆ. ಅಂಥವ್ರು ಯಾವುದೇ ರೀತಿಯಾಗಿ ಫೀಸ್ ಕಟ್ಟುವಂಥ ಅವಶ್ಯಕತೆ ಇರಲ್ಲ. ನಾನು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾಗಿದ್ದು ನನ್ನ ಫಲಿತಾಂಶ 564 ಫಲಿತಾಂಶವಾಗಿದ್ದು ನನ್ನ ಈ ಫಲಿತಾಂಶಕ್ಕೆ ಮುಖ್ಯ ಕಾರಣಗಳಾದ ನಮ್ಮ ವಾಣಿಜ್ಯ ವಿಭಾಗದ ರಾಜಶ್ರೀ ಮ್ಯಾಮ್ ಅವರಿಗೆ ಮೊದಲನಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ. ಅದೇ ರೀತಿ ನಾನು ಈ ರೀತಿ ಮಾತನಾಡೋದಕ್ಕೆ ಕಾರಣವಾದ ನಮ್ಮ ಕಾಲೇಜಿನ ಪೊಲಿಟಿಕಲ್ ಮ್ಯಾಮ್ಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ಸರ್ಕಾರಿ ಕಾಲೇಜ್ ಅಥವಾ ಸರ್ಕಾರಿ ಸ್ಕೂಲ್ ಅಂದರೆ ಎಲ್ಲರಿಗೂ ಮೊದಲನೇದಾಗಿ ಅಸಡ್ಡೆಯಾದ ಮನೋಭಾವವಿರ್ತದೆ. ಆ ಅಸಡ್ಡೆಯ ಮಾತುಗಳನ್ನು ತಿರಸ್ಕರಿಸಿ ಸನ್ಮಾನವನ್ನು ಕೂಡ ತೆಗೆದುಕೊಳ್ಳಲು ಅವಕಾಶ ಕೊಟ್ಟಿದ್ದು ನಮ್ಮ ಕಾಲೇಜ್ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅದೇ ರೀತಿ ಯಾರು ದೇವ್ರು ನೋಡಿರ್ತಾರೆ ಇಲ್ಲ ನನಗಂತೂ ಗೊತ್ತಿಲ್ಲ, ನಾನು ಮಾತ್ರ ನಮ್ಮ ಕಾಲೇಜಿನಲ್ಲಿರುವ ಎಲ್ಲ ಉಪನ್ಯಾಸಕರಲ್ಲಿ ಕೂಡ ದೇವರ ಮನೋಭಾವನೆ ಕಾಣ್ತೀನಿ. ದೇವರಲ್ಲಿ ಮೊದಲನೇ ನೆನಪಾಗೋದಂದರೆ ಪ್ರೀತಿ, ಕರುಣೆ, ಸಹಕಾರ ಮತ್ತು ಒಳ್ಳೆಯ ಪ್ರೀತಿಯನ್ನು ಹಾಗೂ ಮಮತೆಯನ್ನು ನೋಡಿರ್ತೀವಿ. ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರಲ್ಲೂ ಕೂಡ ನಾನು ದೇವರನ್ನು ಕಂಡಿದ್ದೇನೆ. ಇಷ್ಟು ಫಲಿತಾಂಶ ಬರಲು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರು ಸಹಾಯ ಮಾಡಿದ್ದಾರೆ. ಇಲ್ಲಿ ಓದಲು ತುಂಬ ಅದೃಷ್ಟ ಮಾಡಿರಬೇಕು. ಯಾಕಂದರೆ ಇಲ್ಲಿ ಕೊಡೋಷ್ಟು ಸಹಕಾರ ಇನ್ನೆಲ್ಲೂ ಕೊಡೋದಿಲ್ಲ. ಗ್ರಾಮದಲ್ಲಿ ಆದ್ರೂ ಇಷ್ಟು ಫಲಿತಾಂಶ ಬರಬೇಕಂದ್ರೆ ಉಪನ್ಯಾಸಕರು ತುಂಬ ಸಹಾಯ ಮಾಡ್ತಾರೆ. ಎಲ್ಲ ಉಪನ್ಯಾಸಕರು ಸಹಾಯ ಮಾಡೋಕ್ಕೆ ನಮಗಿಷ್ಟು ಫಲಿತಾಂಶ ತಗೊಳಕ್ಕೆ ಸಾಧ್ಯ ಆಗಿದ್ದು. ನಾವು ಬೆಳಗ್ಗೆ ಗಡ ಎದ್ದೇಳಲಿಲ್ಲ ಅಂದರೆ ಎಲ್ಲ ಉಪನ್ಯಾಸಕರು ಬೆಳಗ್ಗೆ ಮನೆಗೆ ಫೋನ್ ಮಾಡಿ ಎದ್ದಿರೇ ಇಲ್ಲ ಅಂತ ಹೇಳಿ ಫೋನ್ ಮಾಡ್ತಿದ್ರು.
ಎದ್ದೇಳಲಿಲ್ಲ ಅಂದರೆ ಅವರು ಬೈತಿದ್ರು. ಅವರಿಗೆ ನಮ್ಮ ಮೇಲೆ ಅಷ್ಟು ಕಾಳಜಿ. ಮತ್ತು ನಮ್ಮ ಕಾಲೇಜಿ ಬಗ್ಗೆ ಹೇಳ್ಬೇಕಾದ್ರೆ ಇಂಥ ಒಳ್ಳೆ ಕಾಲೇಜ್ ಎಲ್ಲೂ ಸಿಗೋದಿಲ್ಲ. ಎಲ್ಲರೂ ಇಲ್ಲಿಗೆ ಬರಬೇಕು ಅಂತ ಕೇಳ್ಕೊತೀನಿ. ಹಳ್ಳಿಕೆರೆ ಗ್ರಾಮದ ಅಂಜಿನಪ್ಪ ನಾನು. ನಮ್ಮ ಮಗಳು ಐಶ್ವರ್ಯ ಇಲ್ಲೇ ಕಾಲೇಜು ಓದಿದ್ದಾಳೆ. ಓದಿದ್ದಕ್ಕೆ ಫಸ್ಟ್ ಚೆನ್ನಾಗಿ ರ್ಯಾಂಕ್ ತೆಗೆದಾಳೆ. ಅದಕ್ಕೆ ಖುಷಿ ಪಡೋ ವಿಚಾರ. ಈಗ ಇವರೆಲ್ಲ ಪ್ರೋತ್ಸಾಹ ಕೊಟ್ಟಾರ. ನಾವು ಚೆನ್ನಾಗಿ ಮಾರ್ಕ್ಸ್ ತೆಗೆದ ಇನ್ನು ಮುಂದಾದರೆ ಎಲ್ಲರೂ ಇದೇ ಥರನ ತೆಗೀಲಿ ಅಂತಂದು ಹೇಳ್ತಾ ಇದ್ದೀನಿ. ಹಿರಿಯ ಮಗಳು ಇಲ್ಲೇ ಓದಿದ್ಲು, ಆಕೆ ಚೆನ್ನಾಗಿ ಮಾಡಿದ್ಲು. ಈಗ ಇಬ್ಬರು ಹೆಣ್ಮಕ್ಳು, ಒಬ್ಬಾಕೆ ಐಶ್ವರ್ಯ, ಇನ್ನೊಬ್ಬಾಕೆ ಅನುಷ ಅಂತಂದು, ಇಬ್ಬರು ಇಲ್ಲೇ ಇದೇ ಕಾಲೇಜಿನಲ್ಲೇ ಓದ್ಯಾರ. ಚೆನ್ನಾಗೈತಿ ಎಲ್ಲ ವ್ಯವಸ್ಥೆ ಮಾಡೋ ಎಲ್ಲ ಪ್ರೋತ್ಸಾಹ ಕೊಡ್ತಾರೆ.